ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಘವೇಂದ್ರ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಸ್ ಎಸ್ ಸಿ ಎಮ್ ಟಿ ಎಸ್ಗೆ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಿ ಅವರಿಗಾಗಿ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ಇದು ಎರಡನೇ ವಿಡಿಯೋ. ಈ ವಿಡಿಯೋದಲ್ಲಿ ಜಿ ಕೆ ಕ್ವಶನ್ಸ್ಗಳು ಎಷ್ಟು 25 ಜಿ ಕೆ ಕ್ವಶನ್ಸ್ಗಳಿರ್ತವೆ 75 ಮಾರ್ಕ್ಸ್ಗೆ. ನಾವು 75ಕ್ಕೆ 75 ಮಾರ್ಕ್ಸ್ ತೆಗೆದುಕೊಳ್ಬೇಕಾದ್ರೆ ಏನೇನೆಲ್ಲ ಚಾಪ್ಟರ್ಗಳನ್ನು ಓದ್ಕೋಬೇಕು. ಈಗ ಇತಿಹಾಸದಲ್ಲಿ ಏನೇನೆಲ್ಲ ಇಂಪಾರ್ಟೆಂಟು, ಹಾಗೆ ಸಂವಿಧಾನದಲ್ಲಿ ಏನೇನೆಲ್ಲ ಇಂಪಾರ್ಟೆಂಟು, ಪ್ರತಿಯೊಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. SSC/MTSಗಾಗಿ ನಮ್ಮ ಹತ್ರ PDF ನೋಟ್ಸ್ಗಳಿದ್ದಾವೆ. 1500 ಸಿನೋನಮ್ಸ್, 1500 ಆ್ಯಂಟೋನಮ್ಸ್, ಹಾಗೆ 500 ಆ್ಯಡಮ್ಸ್ ಆ್ಯಂಡ್ ಫ್ರೇಸಸ್, 500 ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್, ಹಾಗೆ 300 ವರ್ಬ್ ಫಾರಮ್ಸ್ಗಳು, ಹಾಗೆ 12 ಟೆನ್ಸ್ಗಳನ್ನು ಒಳಗೊಂಡಂತಹ 5 PDF ನೋಟ್ಸ್ಗಳು ಕೇವಲ 100 ರೂಪಾಯಿಗೆ ನಿಮಗೆ ಸಿಗ್ತವೆ. ಈ ನೋಟ್ಸ್ಗಳು ನಿಮಗೇನಾದರೂ ಬೇಕಾದರೆ ಇಲ್ಲಿ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕಾಣ್ತಾ ಇದೆ ನೋಡಿ, ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ಒಟ್ಟು ಜಿ ಕೆ 25ಕ್ಕೆ 25 ಕ್ವಶನ್ಸ್ಗಳನ್ನು ನಾವು ರೈಟ್ ಮಾಡಬೇಕು ಅಂದರೆ ಕರೆಕ್ಟಾಗಿ ಆನ್ಸರ್ ಮಾಡಬೇಕು ಅಂದರೆ ಯಾವ್ಯಾವೆಲ್ಲ ಸಬ್ಜೆಕ್ಟ್ನ ಓದ್ಕೋಬೇಕು, ಮತ್ತು ಈಗ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ, ಈ ಎಲ್ಲ ಚಾಪ್ಟರ್ಗಳ ಒಳಗೆ ಮತ್ತೇನೇನು ಓದ್ಕೋಬೇಕು ಎಂಬುದನ್ನು ಹೇಳ್ತಾ ಹೋಗ್ತೇನೆ. ಫಸ್ಟು ಯಾವ್ಯಾವ ಓದ್ಕೋಬೇಕು. ಫಸ್ಟು ಭಾರತ ಸಂವಿಧಾನವನ್ನು ನಾವು ಓದ್ಕೋಬೇಕು. ಹಾಗೆ ಭಾರತದ ಇತಿಹಾಸ, ಕಲೆ ಮತ್ತು ಸಂಸ್ಕೃತಿಯ ಬಗ್ಗೆ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ಸಾಮಾನ್ಯ ವಿಜ್ಞಾನ ಅಂದರೆ ಜನರಲ್ ಸೈನ್ಸ್ ಬಗ್ಗೆ, ಪ್ರಚಲಿತ ಘಟನೆಗಳು ಅಂದರೆ ಕರೆಂಟ್ ಅಫೇರೆನ್ಸ್ ಬಗ್ಗೆ, ಸಾಮಾನ್ಯ ಜ್ಞಾನ ಅಂದರೆ ಸ್ಟ್ಯಾಟಿಕ್ ಜಿ ಕೆ ಬಗ್ಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ, ಪ್ರಶಸ್ತಿಗಳು, ಕ್ರೀಡೆಗಳು ಹಾಗೂ ಸರ್ಕಾರದ ಯೋಜನೆಗಳು, ಪ್ರಮುಖ ದಿನಾಚರಣೆಗಳು, ಪುಸ್ತಕಗಳು, ಹಾಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು. ಇವು ಮೇನ್ ಚಾಪ್ಟರ್ಗಳು, ಹೌದಾ. ಈಗ ಸಂವಿಧಾನ, ಭಾರತದ ಸಂವಿಧಾನವನ್ನು ಓದ್ಕೊ ಅಂತ ಹೇಳಿದೆ. ಅದರಲ್ಲಿ ಯಾವ್ಯಾವ ಚಾಪ್ಟರ್ಗಳು ಇಂಪಾರ್ಟೆಂಟು ಅದನ್ನು ನೋಡ್ತಾ ಹೋದರೆ, ಭಾರತದ ಐತಿಹಾಸಿಕ ಹಿನ್ನೆಲೆ ಮತ್ತು ಸಂವಿಧಾನ ರಚನಾ ಸಭೆ ಇದು ಇಂಪಾರ್ಟೆಂಟ್ ಚಾಪ್ಟರ್ ಫಸ್ಟ್ಗೆ, ಹೌದಾ. ಭಾರತದ ಐತಿಹಾಸಿಕ ಹಿನ್ನೆಲೆಯನ್ನು ನೋಡ್ಕೋಬೇಕು, ಹಾಗೆ ಸಂವಿಧಾನ ರಚನಾ ಸಭೆಯನ್ನು ನೋಡ್ಕೋಬೇಕು. ಈ ಥರ ನಂತರ ಪ್ರಸ್ತಾವನೆ, ಭಾಗಗಳು, ಅನುಸೂಚಿಗಳು, ಹಾಗೆ ಸಂವಿಧಾನದ ಮೂಲಗಳು ಅವುಗಳನ್ನು ನೋಡ್ಕೋಬೇಕು. ಇವುಗಳನ್ನು ಏನು ಡೀಫ್ ಆಗಿ ನೋಡ್ಕೋಬೇಕಾ ಅಂದರೆ ಭಾರತದ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ ಅದನ್ನು ಪೂರ್ತಿ ಡೆಪ್ತ್ ಆಗಿ ಓದ್ಕೋಬೇಕಂದ್ರೆ ಇಲ್ಲ. ಜಸ್ಟ್ ಈ ಅಪ್ಲಿಕೇಶನ್ ಇರೋದು 10ನೇ ತರಗತಿ ಮೇಲೆ ಅಪ್ಲಿಕೇಶನ್ ಹಾಕಿರೋದು ನೀವು ಜಸ್ಟ್ 10th ಮೇಲೆ. ಅದಕ್ಕಾಗಿ 10th ಮತ್ತು PUC ಲೆವೆಲ್ ವಿದ್ಯಾರ್ಥಿಗಳಿಗೆ ಎಷ್ಟು ಗೊತ್ತಿರುತ್ತೆ ನೋಡಿ, ಅಷ್ಟು ಗೊತ್ತಿದ್ದರೆ ಸಾಕು, ಹೌದಾ. ನಂತರ ಮೂಲಭೂತ ಹಕ್ಕುಗಳ ಬಗ್ಗೆ ನೋಡ್ಕೊಳ್ಳಿ, ಮೂಲಭೂತ ಕರ್ತವ್ಯಗಳು, ರಾಜನಿರ್ದೇಶಕ ತತ್ವಗಳ ಬಗ್ಗೆ, ಹಾಗೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಬಗ್ಗೆ ಇಷ್ಟು ಗೊತ್ತಿರಬೇಕು. ನಂತರ ಸಂಸತ್ತು ಮತ್ತು ರಾಜ್ಯ ವಿಧಾನಸಭಾ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಬಗ್ಗೆ ಗೊತ್ತಿರಬೇಕು, ತುರ್ತು ಪರಿಸ್ಥಿತಿಗಳು, ಪ್ರಮುಖ ವಿಧಿಗಳು ಮತ್ತು ತಿದ್ದುಪಡಿಗಳು, ಹಾಗೆ ಪ್ರಮುಖ ಸಾಂವಿಧಾನಿಕ ಸ್ಥಾನಮಾನಗಳು, ಸಂವಿಧಾನಕ್ಕೆ ಸಂಬಂಧಿಸಿದ ಪ್ರಚಲಿತ ಘಟನೆಗಳು. ಇವುಗಳನ್ನು ಬೇಕಾದರೆ ಸ್ಕ್ರೀನ್ಶಾಟ್ ಆದರೂ ಹೊಡೆದಿಟ್ಕೊಳ್ಳಿ. ಇಷ್ಟು ಚಾಪ್ಟರ್ಗಳು ಭಾರತ ಸಂವಿಧಾನದಲ್ಲಿ ಇಂಪಾರ್ಟೆಂಟ್ ಇರ್ತವೆ. ಇವುಗಳನ್ನು ಸರಿಯಾಗಿ ಬರ್ಕೊಂಡು ಇವುಗಳನ್ನೆಲ್ಲವನ್ನು ಲೈಟಾಗಿ ನೋಡ್ಕೊಳ್ಳಿ. ಭಾರತದ ಸಂವಿಧಾನವನ್ನು ನೋಡಿದ್ರಿ. ಈಗ ಭಾರತದ ಇತಿಹಾಸದಲ್ಲಿ 3 ಭಾಗಗಳಿದ್ದಾವೆ. ಅದರಲ್ಲಿ ಪ್ರಾಚೀನ ಇತಿಹಾಸದಲ್ಲಿ ಏನೇನನ್ನು ನೋಡ್ಕೋಬೇಕಂದ್ರೆ ಹರಪ್ಪ ಮತ್ತು ವೇದಗಳ ಕಾಲದ ನಾಗರಿಕತೆ ಅಂದರೆ ಸಿಂಧೂ ನಾಗರಿಕತೆ ಮತ್ತು ವೇದಗಳ ಕಾಲದ ನಾಗರಿಕತೆಯನ್ನು ನೋಡ್ಕೋಬೇಕು. ಬೌದ್ಧ ಧರ್ಮ ಮತ್ತು ಜೈನ ಧರ್ಮದ ಬಗ್ಗೆ ನೋಡ್ಕೋಬೇಕು. ಹಾಗೆ ಮೌರ್ಯರು ಮತ್ತು ಗುಪ್ತರು, ಮೌರ್ಯರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ, ಗುಪ್ತರ ಬಗ್ಗೆ ನೋಡ್ಕೊಳ್ಳಿ. ವರ್ಧನರು, ಬಾದಾಮಿ ಚಾಲುಕ್ಯರು ಹಾಗೂ ಪಲ್ಲವರು ಇವನ್ನ ನೋಡ್ಕೊಳ್ಳಿ. ನಂತರ ದಕ್ಷಿಣ ಭಾರತದ ಪ್ರಮುಖ ರಾಜಮನೆತನಗಳು ಯಾವ್ಯಾವು, ಒಂದು ಸಂಗಮ ಯುಗದ ಬಗ್ಗೆ, ರಾಷ್ಟ್ರಕೂಟರ ಬಗ್ಗೆ, ರಜಪೂತರ ಬಗ್ಗೆ ಇಷ್ಟು ನೋಡ್ಕೋಬೇಕು. ಇನ್ನು 6ನೇದೇನು ಭಕ್ತಿ ಪಂಥದ ಬಗ್ಗೆ ನೋಡ್ಕೋಬೇಕು. ಪ್ರಾಚೀನ ಭಾರತದ ಇತಿಹಾಸವನ್ನು ನೋಡಿದರೆ ಇನ್ನು ಮಧ್ಯಕಾಲೀನ ಭಾರತದ ಇತಿಹಾಸ ಅದರಲ್ಲಿ ಯಾವ್ಯಾವ ಬರ್ತವೆ, ದೆಹಲಿ ಸುಲ್ತಾನರನ್ನು ನೋಡ್ಕೋಬೇಕು. ಕಂಪ್ಲೀಟಾಗಿ ಯಾರ್ಯಾರೆಲ್ಲ ಬರ್ತಾರೆ ನೋಡಿ ಅವ್ರನ್ನೆಲ್ಲರನ್ನು ನೋಡ್ಕೊಳ್ಳಿ. ಈ ಹೇಗೆ ನೋಡ್ಕೊಳ್ಳೋದು, ಸ್ಥಾಪಕ ಯಾರು, ಪ್ರಸಿದ್ಧ ಅರಸ ಯಾರು, ರಾಜಧಾನಿ ಯಾರು, ಪ್ರಮುಖ ಯುದ್ಧಗಳು, ಪ್ರಮುಖ ಪ್ರಶಸ್ತಿಗಳು ಇಷ್ಟು ನೋಡಿಕೊಂಡ್ರೆ ಸಾಕು. ಇನ್ನು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ, ಬಹುಮನಿ ಸುಲ್ತಾನರು,
ಮೊಘಲರು ಮತ್ತು ಮರಾಠರು. ಮಧ್ಯಕಾಲೀನ ಇತಿಹಾಸದಲ್ಲಿ ಅಷ್ಟು ನೋಡಿದರೆ ಸಾಕು. ಇನ್ನು ಆಧುನಿಕ ಭಾರತದ ಇತಿಹಾಸ. ಆಧುನಿಕ ಭಾರತದ ಇತಿಹಾಸದಲ್ಲಿ ಒಂದಿಷ್ಟು ಚಾಪ್ಟರ್ಗಳು ಜಾಸ್ತಿ ಇದ್ದಾವೆ. ಏನು, ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಇದನ್ನು ನೋಡ್ಕೋಬೇಕು. ನಂತರ ಬ್ರಿಟಿಷ್ ಅವಧಿಯಲ್ಲಿ ಪ್ರಮುಖ ಯುದ್ಧಗಳು ಮತ್ತು ಒಪ್ಪಂದಗಳು ಯಾವ್ಯಾವುದು ಎಂಬುದನ್ನು ನೋಡ್ಕೋಬೇಕು. ನಂತರ ಬ್ರಿಟಿಷ್ ಗವರ್ನರ್ಗಳ ಮತ್ತು ವೈಸ್ರಾಯ್ಗಳ ಬಗ್ಗೆ ನೋಡ್ಕೊಳ್ಳಿ. ಗವರ್ನರ್ಗಳು ಯಾರು, ವೈಸ್ರಾಯ್ಗಳು ಯಾರು ಅಂತ. 1857ರ ದಂಗೆಯನ್ನು ನೋಡ್ಕೊಳ್ಳಿ. ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ನೋಡ್ಕೊಳ್ಳಿ. ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಆರಂಭದ ರಾಷ್ಟ್ರೀಯ ಚಳವಳಿಗಳು ಯಾವ್ಯಾವು, ಹಾಗೆ ಮಂದಗಾಮಿಗಳು, ತೀವ್ರಗಾಮಿಗಳು, ಕ್ರಾಂತಿಕಾರಿಗಳು ಯಾರ್ಯಾರು, ಅವ್ರದ್ದು ಇಂಪಾರ್ಟೆಂಟ್, ಅವ್ರ ಬಗ್ಗೆ ಏನೇನಿರುತ್ತೆ ನೋಡಿ ಅದನ್ನು ನೋಡ್ಕೊಳ್ಳಿ. ನಂತರ ಬ್ರಿಟಿಷ್ ಅವಧಿಯಲ್ಲಿ ಪ್ರಮುಖ ಸುಧಾರಣೆಗಳು ಮತ್ತು ರೈತ ದಂಗೆಗಳು ಯಾವ್ಯಾವು ಎಂಬುದನ್ನು ನೋಡ್ಕೋಬೇಕು. ಇನ್ನು ಗಾಂಧಿ ಯುಗ 1920ರಿಂದ 1947ರವರೆಗೆ ಗಾಂಧಿ ಯುಗದ ಬಗ್ಗೆ ನೋಡಿಕೊಳ್ಳಿ. ನಂತರ ಪ್ರಮುಖ ರಾಷ್ಟ್ರೀಯ ಚಳುವಳಿ ಘಟನೆಗಳು ಇವೆಲ್ಲ ಆಧುನಿಕ ಭಾರತದ ಇತಿಹಾಸ. ಒಟ್ಟು 20 ಚಾಪ್ಟರ್ಗಳು ಇತಿಹಾಸದಲ್ಲಿದ್ದಾವೆ, ಅವುಗಳನ್ನು ಸರಿಯಾಗಿ ನೋಡ್ಕೊಳ್ಳಿ. ಇನ್ನು ಮೂರನೇದ್ದು ಆರ್ಟ್ ಆ್ಯಂಡ್ ಕಲ್ಚರ್, ಅಂದರೆ ಕಲೆ ಮತ್ತು ಸಂಸ್ಕೃತಿ. ಈ ಕಲೆ ಮತ್ತು ಸಂಸ್ಕೃತಿಯ ಮೇಲೆ ಒಂದು 7 ಚಾಪ್ಟರ್ಗಳಿದ್ದಾವೆ. ಯಾವ್ಯಾವು, ಭಾರತದ ಪ್ರಮುಖ ವಾಸ್ತುಶಿಲ್ಪಗಳು, ದೇವಾಲಯಗಳು, ವಿಹಾರಗಳು, ಗುಹೆಗಳು, ಈ ಥರ. ಇನ್ನು ಎರಡನೇದು ಯಾವುದು, ಭಾರತೀಯ ಸಂಗೀತ ಮತ್ತು ನೃತ್ಯ, ಶಾಸ್ತ್ರೀಯ ನೃತ್ಯಗಳು ಮತ್ತು ಪ್ರಮುಖ ವ್ಯಕ್ತಿಗಳು, ಹಾಗೆ ಭಾರತೀಯ ಸಂಗೀತಗಾರರು ಮತ್ತು ಅವರ ವಾದ್ಯಗಳು, ಜನಪದ ನೃತ್ಯಗಳು ಯಾವ್ಯಾವು, ಬುಡಕಟ್ಟು ನೃತ್ಯಗಳು ಯಾವ್ಯಾವು. ಇದರ ಮೇಲೆ ನಿಮಗೆ ಪಿಕ್ಸು 2ರಿಂದ 4 ಕ್ವಶನ್ಸ್ಗಳು ಕಲೆ ಮತ್ತು ಸಂಸ್ಕೃತಿಯ ಮೇಲೇ ಜಾಸ್ತಿ ಇರ್ತವೆ. ಪ್ರತಿ ವರ್ಷ ಪ್ರತಿ ಶಿಫ್ಟ್ಗೂ ಸಹ ಈ ಕಲೆ ಮತ್ತು ಸಂಸ್ಕೃತಿಯ ಮೇಲೇ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತವೆ. ರಂಗಭೂಮಿ ಮತ್ತು ಬೊಂಬೆ ಆಟದ ಮೇಲೆ. ಇನ್ನು ಭಾರತದ ಭಾಷೆಗಳು, ಧರ್ಮಗಳು, ಲಿಪಿಗಳು ಯಾವ್ಯಾವು ಪ್ರತಿಯೊಂದನ್ನು ನೋಡಿಕೊಳ್ಳಿ. ಮತ್ತು ಭಾರತದ ಹಬ್ಬಗಳು ಮತ್ತು ಜಾತ್ರೆಗಳು ಇಂಪಾರ್ಟೆಂಟ್. ಈ ವರ್ಷ ಯಾವ್ದು ನಡೆದಿರುತ್ತೆ, ಹೋದ ವರ್ಷ ಯಾವ್ದು ನಡೆದಿರುತ್ತೆ, ಅವುಗಳನ್ನು ನೋಡ್ಕೊಳ್ಳಿ. ಕಲೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದ ಪ್ರಶಸ್ತಿಗಳು, ಈ ವರ್ಷ ಯಾವುದಾದ್ರೂ ನೃತ್ಯಕ್ಕೆ ಆಗಲಿ ಕಲೆಗಾಗಲಿ ಈ ಥರದ ಪ್ರಶಸ್ತಿಗಳು ಬಂದರೆ ಕೇಳ್ತಾರೆ. ಇನ್ನು ಕಲೆ ಮತ್ತು ಸಾಂಸ್ಕೃತಿಕ ಬಗ್ಗೆ ಪ್ರಚಲಿತ ಘಟನೆಗಳು, ಈ ವರ್ಷ ಯಾರಿಗಾದರೂ ಪ್ರಶಸ್ತಿ ಅಥವಾ ನಿಧನರಾಗಿದ್ದರೆ ಈ ಥರ ಪ್ರಶ್ನೆಗಳು ಬರ್ತಾವೆ. ಇನ್ನು ಅರ್ಥಶಾಸ್ತ್ರ ಅಂದರೆ ಎಕನಾಮಿಕ್ಸ್ ಮೇಲೆ ಏನೇನೆಲ್ಲ ಕೇಳ್ತಾರೆ, ಇದು ಈಸಿ ಆದದ್ದು. ಯಾವುದು, ಭಾರತದಲ್ಲಿ ಆರ್ಥಿಕ ಯೋಜನೆ, ಹೌದಾ, ಪಂಚವಾರ್ಷಿಕ ಯೋಜನೆಗಳಿದ್ದಾವೆ ನೋಡಿ, ಅವುಗಳ ಬಗ್ಗೆ ಒಮ್ಮೆ ನೋಡಿಕೊಂಡ್ರೆ ಸಾಕು, ಅದೇನು ಚೇಂಜ್ ಆಗಲ್ಲ. ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಕೇಳ್ತಾರೆ. ನೀತಿ ಆಯೋಗದ ಬಗ್ಗೆ. ಇನ್ನು ಜನಗಣತಿ ಮೇಲೆ ಪಿಕ್ಸ್, ಅಂದರೆ ಅತಿ ಹೆಚ್ಚು ಜನರಿರುವ ಸ್ಥಳ ಯಾವುದು ಅಥವಾ ಜಿಲ್ಲೆ ಯಾವುದು ಅಥವಾ ಸಾಕ್ಷರತೆ, ಈ ಥರ ಕ್ವಶನ್ಸ್ಗಳು ಜನಗಣತಿಯ ಮೇಲೆ ಪಿಕ್ಸ್ ಕ್ವಶನ್ ಕೇಳ್ತಾರೆ. ಭಾರತದಲ್ಲಿ ತೆರಿಗೆಗಳು, ಇನ್ನು ಬ್ಯಾಂಕಿಂಗ್ ಮತ್ತು RBI ಬಗ್ಗೆ, ಪ್ರಮುಖ ಹಣಕಾಸು ಸಂಸ್ಥೆಗಳು ಮತ್ತು ನಿಯಂತ್ರಕರು, ಹಾಗೆ ಪ್ರಮುಖ ಯೋಜನೆಗಳು ಮತ್ತು ಕ್ರಾಂತಿಗಳು. ಈ ಅರ್ಥಶಾಸ್ತ್ರದ ಮೇಲೆ ಕೇವಲ 6 ಚಾಪ್ಟರ್ಗಳಿದ್ದಾವೆ. 6 ಚಾಪ್ಟರ್ಗಳನ್ನು ನೋಡಿಕೊಂಡ್ರೆ ಸಾಕು, ಮಿನಿಮಮ್ 2ರಿಂದ 3 ಕ್ವಶನ್ಸ್ ಪಕ್ಕಾ ಬರುತ್ತೆ. ಇನ್ನು ಭೂಗೋಳಶಾಸ್ತ್ರ, ಜಿಯೋಗ್ರಫಿ ಸಬ್ಜೆಕ್ಟ್ನಲ್ಲಿ ಏನೇನೆಲ್ಲ ಕೇಳ್ತಾರೆ ಅಂದರೆ ಸೌರವ್ಯೂಹದ ಬಗ್ಗೆ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಅದಕ್ಕೆ ನೀವು ಸೌರವ್ಯೂಹದ ಬಗ್ಗೆ ನೋಡ್ಕೋಬೇಕು. ಇನ್ನು ಭೂಮಿ ಮತ್ತು ಭೂಮಿಯ ಚಲನೆಗಳು, ಭೂಮಿಯ ಪದರಗಳು, ಶಿಲೆಗಳು, ಭೂಕಂಪನಗಳು, ಜ್ವಾಲಾಮುಖಿಗಳು, ಮಾರುತಗಳು, ಇದರ ಮೇಲೆ ಕೇಳ್ತಾರೆ. ಇನ್ನು ಜಗತ್ತಿನ ಪ್ರಮುಖ ನದಿಗಳು, ಸರೋವರಗಳು, ಕಾಲುವೆಗಳು, ಪರ್ವತಗಳು, ಅದರ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಇನ್ನು ಭಾರತದ ಭೂಗೋಳದಲ್ಲಿ ಏನೇನೆಲ್ಲ ಕೇಳ್ತಾರೆ ಅಂದರೆ ಭಾರತ ಮತ್ತು ಅದರ ನೆರೆಹೊರೆಯ ರಾಷ್ಟ್ರಗಳು, ಅಂದರೆ ಭಾರತದ ಸುತ್ತ ಯಾವ ರಾಷ್ಟ್ರಗಳಿದ್ದಾವೆ, ಗಡಿಯ ಹೆಸರೇನು, ನದಿಗಳು ಯಾವ್ಯಾವಿದ್ದಾವೆ, ಅದರ ಬೇರೆ ದೇಶಗಳ ರಾಜಧಾನಿ ಯಾವುದು, ಈ ಥರ ಕ್ವಶನ್ಸ್ಗಳು. ಮತ್ತು ಭಾರತದ ರಾಜ್ಯಗಳು, ಅದರ ರಾಜಧಾನಿಗಳು, ಕೇಂದ್ರಾಡಳಿತ ಪ್ರದೇಶಗಳು, ಅವುಗಳ ಗಡಿಗಳು, ಇವುಗಳನ್ನೆಲ್ಲ ನೋಡ್ಕೋಬೇಕು. ಭಾರತದ ನದಿಗಳು, ಸರೋವರಗಳು, ನದಿ ಯೋಜನೆಗಳು ಮತ್ತು ಜಲಪಾತಗಳು ಇಂಪಾರ್ಟೆಂಟ್, ಇವುಗಳನ್ನು ನೋಡಿಕೊಳ್ಳಿ. ಇನ್ನು ಭಾರತದ ವಾಯುಗುಣ, ಅರಣ್ಯ ರಾಷ್ಟ್ರೀಯ ಉದ್ಯಾನವನಗಳು,
ಭಾರತದ ಮಣ್ಣುಗಳ ಬಗ್ಗೆ, ಬೆಳೆಗಳು ಮತ್ತು ಖನಿಜಗಳು. ಈ ಭಾರತದ ಮಣ್ಣುಗಳ ಬಗ್ಗೆ ಪಿಕ್ಸ್ ಕ್ವಶನ್ ಇರುತ್ತೆ. ಇನ್ನು ಭಾರತದ ಸಾರಿಗೆ, ವಿಮಾನ ನಿಲ್ದಾಣಗಳು, ರಾಷ್ಟ್ರೀಯ ಹೆದ್ದಾರಿಗಳು, ಬಂದರುಗಳು, ರೈಲ್ವೆ ನಿಲ್ದಾಣ, ಇದ್ರ ಮೇಲೂ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಇನ್ನು ಸೈನ್ಸ್ ಅಂದರೆ 6ನೇದ್ದು ಸಾಮಾನ್ಯ ವಿಜ್ಞಾನ, ಜನರಲ್ ಸೈನ್ಸ್ ಬಗ್ಗೆ ಏನೇನೆಲ್ಲ ಕೇಳ್ಬೋದು ನಿಮಗೆ. ಪ್ರಮುಖ ಸಂಶೋಧನೆಗಳು ಮತ್ತು ಸಂಶೋಧಕರು. ಏನಾದರೂ ವಿಜ್ಞಾನದಲ್ಲಿ ಪ್ರಮುಖ ಸಂಶೋಧನೆಗಳು ಏನೇನಿದ್ದಾವೆ ಅದರ ಸಂಶೋಧಕರು ಯಾರ್ಯಾರು. ಇನ್ನು ಮತ್ತು ಪ್ರಮುಖ SI ಮಾಪನಗಳ ಬಗ್ಗೆ ಕೇಳ್ತಾರೆ. ಪ್ರಮುಖ ವೈಜ್ಞಾನಿಕ ಉಪಕರಣಗಳು ಮತ್ತು ಅವುಗಳ ಉಪಯೋಗ ಏನು ಎಂಬುದನ್ನು ಕೇಳ್ತಾರೆ. ಇನ್ನು ಪ್ರಮುಖ ಲೋಹಗಳು ಯಾವ್ಯಾವು ಮತ್ತು ಅವುಗಳ ಅದಿರುಗಳು ಯಾವ್ಯಾವು ಎಂಬುದು. ಇನ್ನು ಪ್ರಮುಖ ವಸ್ತುಗಳ ರಾಸಾಯನಿಕ ಹೆಸರು ಮತ್ತು ಅದರ ಸೂತ್ರ. ರಾಸಾಯನಿಕ ಈಗ H2O ಅಂತ ಇದೆ, ಈ ಥರ ನೀರಿಗೆ H2O ಈ ಥರ ಕೇಳ್ತಾರೆ. ನಂತರ ಆಮ್ಲ ಮತ್ತು ಪ್ರತ್ಯಾಮ್ಲದ ಬಗ್ಗೆ ಕೇಳ್ತಾರೆ. ಪ್ರಮುಖ ಮಿಶ್ರ ಲೋಹಗಳ ಬಗ್ಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಇದು ಸಾಮಾನ್ಯ ವಿಜ್ಞಾನ. ಅದರಲ್ಲೇ ಜೀವಶಾಸ್ತ್ರದಲ್ಲಿ ಏನೇನೆಲ್ಲ ಕೇಳ್ತಾರೆ. ಜೀವಕೋಶ ಮತ್ತು ಅಂಗಾಂಶಗಳ ಬಗ್ಗೆ, ಆಹಾರ ಮತ್ತು ಆಹಾರದ ಘಟಕಗಳ ಬಗ್ಗೆ, ಪ್ರೋಟೀನು, ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ಗಳ ಬಗ್ಗೆ, ಪ್ರಮುಖ ರೋಗಗಳು ಮತ್ತು ಕಾರಣವಾದ ಜೀವಿಗಳು. ಅಂದರೆ ಒಂದು ರೋಗ ಬರಬೇಕು ಅಂದರೆ ಅದಕ್ಕೊಂದು ಜೀವಿ ಇರುತ್ತೆ, ಅದು ಯಾವ ಜೀವಿ ಎಂಬುದನ್ನು ನಾವು ನೋಡ್ಕೋಬೇಕು. ಜೀವಿಗಳಿಂದ ಬರುವ ರೋಗಗಳು ಯಾವ್ಯಾವು, ರೋಗಗಳು ಮತ್ತು ದೇಹದ ಭಾಗಗಳು ಯಾವುವು ಅದನ್ನ ಬಗ್ಗೆ. ಇನ್ನು 11ನೇದ್ದು ರಕ್ತ ಮತ್ತು ರಕ್ತದ ಗುಂಪುಗಳ ಬಗ್ಗೆ. 12 ಇಸ್ರೋ, DRDO ಬಾಹ್ಯಾಕಾಶಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ. ಇನ್ನು ಪರಿಸರ ಅಧ್ಯಯನದ ಮೇಲೆ ಯಾವ್ಯಾವೆಲ್ಲ ಕೇಳ್ತಾರೆ ಅಂದರೆ ಪರಿಸರದ ಭಾಗಗಳು, ಆಹಾರ ಸರಪಳಿ ಬಗ್ಗೆ, ಆಹಾರ ಜಾಲ, ಪಿರಮಿಡ್ ಬಗ್ಗೆ, ಪರಿಸರ ಮಾಲಿನ್ಯ ಮತ್ತು ಅದರ ಕಾರಣಗಳ ಬಗ್ಗೆ. 7ನೇದ್ದು ಪ್ರಚಲಿತ ಘಟನೆಗಳು ಅಂದರೆ ಕರೆಂಟ್ ಅಫೇರೆನ್ಸ್ ಮೇಲೆ ಏನೇನೆಲ್ಲ ಕೇಳ್ತಾರೆ ಅಂದರೆ ನೇಮಕಾತಿಗಳು. ಈಗ ಯಾವುದಾದ್ರೂ ಒಂದು ಇಲಾಖೆಯಲ್ಲಿ ಯಾರನ್ನಾದರೂ ನೇಮಕ ಮಾಡಿಕೊಂಡಿದ್ದರೆ ಅದರ ಬಗ್ಗೆ ಕೇಳ್ತಾರೆ. ಇನ್ನು ಪ್ರಸಿದ್ಧ ವ್ಯಕ್ತಿಗಳ ನಿಧನ ಅಂದರೆ ಯಾರಾದರೂ ಸರ್ಕಾರಕ್ಕೆ ಸಂಬಂಧಿಸಿದ ಅಥವಾ ಯಾವುದೇ ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯಕ್ತಿ, ಇಂಪಾರ್ಟೆಂಟ್ ವ್ಯಕ್ತಿ ಏನಾದರೂ ಡೆತ್ ಆಗಿದ್ದರೆ ಅವರ ಬಗ್ಗೆ ಕೇಳ್ತಾರೆ. ಇನ್ನು ರಕ್ಷಣಾ ವ್ಯಾಯಾಮಗಳು. ಈಗ ರಷ್ಯಾ ಮತ್ತು ಇಂಡಿಯಾ ಈ ಥರ ಯಾವುದಾದ್ರೂ 2 ದೇಶಗಳು ಸೇರಿ ರಕ್ಷಣಾ ವ್ಯಾಯಾಮಗಳು ಅಂತ ನಡೆಸ್ತವೆ, ಅವುಗಳ ಬಗ್ಗೆ ಆಗಲಿ. ಸುದ್ದಿಯಲ್ಲಿರುವ ವ್ಯಕ್ತಿಗಳು ಮತ್ತು ಅವರ ಸ್ಥಳಗಳು. ಈಗ ಯಾವುದಾದ್ರೂ ಒಂದು ನೃತ್ಯದಲ್ಲಿ ಒಬ್ಬ ವ್ಯಕ್ತಿಯು ಪ್ರಸಿದ್ಧವಾಗಿ ಸುದ್ದಿಯಲ್ಲಿದ್ದರೆ ಅವನ ಬಗ್ಗೆ ಕೇಳ್ತಾರೆ ಅಥವಾ ಅವರ ಸ್ಥಳಗಳ ಬಗ್ಗೆ ಕೇಳ್ತಾರೆ. ಇನ್ನು ಸಂವಿಧಾನದ ಪರಿಸರ, ಕಲೆ ಮತ್ತು ಸಂಸ್ಕೃತಿ, ವಿಜ್ಞಾನಕ್ಕೆ ಸಂಬಂಧಿಸಿದ ವಿದ್ಯಮಾನಗಳು ಅಂದರೆ ಪ್ರಚಲಿತ ಘಟನೆಗಳನ್ನು ಸಂವಿಧಾನದ ಮೇಲೆ ಆಗಲಿ, ಪರಿಸರದ ಮೇಲಾಗಲಿ, ಕಲೆ ಮತ್ತು ಸಂಸ್ಕೃತಿ, ವಿಜ್ಞಾನ ಈ ಥರ ಪ್ರಚಲಿತ ಘಟನೆಗಳನ್ನು ಕೇಳ್ತಾರೆ. ಇನ್ನು ಕೊನೆಯದಾಗಿ 8ನೇದ್ದು ಸ್ಟ್ಯಾಟಿಕ್ GK ಅಂದರೆ ಸಾಮಾನ್ಯ ಜ್ಞಾನ. ಇದ್ರ ಮೇಲೆ ಏನೇನೆಲ್ಲ ಕೇಳ್ತಾರೆ ಅಂದರೆ ಅವಾರ್ಡ್ಸ್, ಪ್ರಶಸ್ತಿಗಳ ಮೇಲೆ. ಈಗ ಫಿಲ್ಮಿಂದಾಗಲಿ, ಕ್ರಿಕೆಟ್ ಆಗಲಿ, ಯಾವುದೇ ಸ್ಪೋರ್ಟ್ಸ್ ಆಗಲಿ ಅದರ ಮೇಲೆ ಕೇಳ್ತಾರೆ. ಇನ್ನು ಸ್ಪೋರ್ಟ್ಸ್ ಹೇಳಿದ್ನಲ್ವ, ಸ್ಪೋರ್ಟ್ಸ್ ಮೇಲೆ ಯಾವುದಾದ್ರೂ ಪ್ರಶಸ್ತಿ ಬಂದರೆ ಅಥವಾ ಯಾವುದಾದ್ರೂ ಕಪ್ ಗೆದ್ದಿದ್ದರೆ, ಈಗ ಈ ಸರ್ತಿ ವರ್ಲ್ಡ್ ಕಪ್ ಗೆದ್ದಿದೆ, T20 ವರ್ಲ್ಡ್ ಕಪ್ ಇಂಡಿಯಾ, ಅದರ ಮೇಲೂ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ಬೋದು. ಡೈರೆಕ್ಟಾಗಿ ಆ ಥರ ಕೇಳಲ್ಲ. ಅತಿ ಹೆಚ್ಚು ರನ್ ಹೊಡೆದವರು ಯಾರು, ಅತಿ ಕಡಿಮೆ ರನ್ ಹೊಡೆದವರು ಯಾರು, ಮ್ಯಾನ್ ಆಫ್ ದಿ ಮ್ಯಾಚ್ ಆದವ್ರು ಯಾರು, ಮ್ಯಾನ್ ಆಫ್ ದಿ ಸೀರೀಸ್ ಆದವ್ರು ಯಾರು, ಈ ಥರ ಕ್ವಶನ್ನು. ಇನ್ನು ಪ್ರಮುಖ ದಿನಾಚರಣೆಗಳು ಅಂದರೆ ಜನವರಿ ತಿಂಗಳಿನಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಡೇಸ್ ಇದ್ದಾವೆ ಆ ಥರ. ಪುಸ್ತಕ ಮತ್ತು ಲೇಖಕರು ಅಂದರೆ ಈ ವರ್ಷ ಯಾವುದಾದ್ರೂ ಒಂದು ಪುಸ್ತಕ ರಿಲೀಸ್ ಆಗಿದ್ದರೆ ಅದರ ಲೇಖಕರು ಯಾರು, ಅಥವಾ ಹಳೆಯ ಪುಸ್ತಕ ಈಗೇನಾದರೂ ಸುದ್ದಿಯಲ್ಲಿದ್ದರೆ ಅದರ ಲೇಖಕರು ಯಾರು, ಈ ಥರ ಕೇಳ್ತಾರೆ. ಇನ್ನು ಸರ್ಕಾರದ ಯೋಜನೆಗಳು ಅಂದರೆ ಯಾವ ಥರ, ಈಗ 5 ಯೋಜನೆಗಳನ್ನು ಕರ್ನಾಟಕ ಸರ್ಕಾರ ಜಾರಿಗೆ ತಂತು. ಏನು, ಈ ಫ್ರೀ ಬಸ್ಸು ಮತ್ತು 2,000 ಅಮೌಂಟ್ ಹಾಕೋದು ಹೆಣ್ಮಕ್ಳಿಗೆ, ಈ ಥರ ಅವನ್ಗಳನ್ನೆಲ್ಲ ನೀವು ನೋಡ್ಕೋಬೇಕು. ಯಾವ್ಯಾವ ರಾಜ್ಯದಲ್ಲಿ ಈ ಥರ ಯೋಜನೆಗಳಿದ್ದಾವೆ ಅಂಬೋದನ್ನು ಬರೀ ಕರ್ನಾಟಕದಷ್ಟೇ ನೋಡ್ಕೊಳ್ಳೋದಲ್ಲ. ಇನ್ನು ಅಂತಾರಾಷ್ಟ್ರೀಯ ಸಂಘಟನೆಗಳು ಅಂದರೆ ನ್ಯಾಟೋ ಈ ಥರ ಇದೆ ನೋಡಿ, ಅದರ ಬಗ್ಗೆ ನೋಡ್ಕೋಬೇಕು.
ಇನ್ನು ಬೇಸಿಕ್ ಕಂಪ್ಯೂಟರ್ ಬಗ್ಗೆ ಜಾಸ್ತಿ ಕೇಳಲ್ಲ, 1ರಿಂದ 2 ಅಷ್ಟೇ ಕೇಳಬಹುದು. ಅದನ್ನು ಸಹ ಬೇಸಿಕ್ ನೋಡ್ಕೊಳ್ಳಿ, ಅಷ್ಟೇನು ಟಫ್ ಕೇಳಲ್ಲ. ಇವೆಲ್ಲ SSC MTS GKಯಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್. ಈ ಟಾಪಿಕ್ಸ್ ಮೇಲೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಗ್ಲೀಷಿನ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ಯಾವು ಎಂಬುದನ್ನು ವಿಡಿಯೋ ಮಾಡಿ ಹಾಕುತ್ತೇನೆ. ಧನ್ಯವಾದಗಳು.